ಡಿಜಿಪಿ ರಾಮಚಂದ್ರ ರಾವ್ ಸಸ್ಪೆಂಡ್. ರಾಸಲೀಲೆ ವಿಡಿಯೋ ಕೇಸ್ನಲ್ಲಿ ಅಮಾನತ್ತು. ಗೃಹ ಇಲಾಖೆಯಿಂದ ಆದೇಶ. ಇಲಾಖೆಯಿಂದ ತನಿಖೆ ಆರಂಭ ಆಗೋ ಸಾಧ್ಯತೆ. 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಳಗಾವಿಯಲ್ಲಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಇಲ್ಲಿ ಸುಳಿವೇನಾದ್ರು ಇತ್ತ? ಇದ್ರ ಬಗ್ಗೆ ನಮಗೇನು ಐಡಿಯಾ? ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಕಾಮಕ್ಕೆ ಕಣ್ಣಿಲ್ಲ ಅಂತ ಹೇಳಿ ಹೇಳ್ತಾರೆ, ಬಟ್ ಕಾನೂನಿಗಿದೆಯಲ್ಲ, ಕಾನೂನಿನ ಕಣ್ಣಿನಿಂದ ಯಾರು ಎಷ್ಟೇ ಉನ್ನತ ಅಧಿಕಾರಿ ಆಗಲಿ ಅಥವಾ ಕೆಳವರ್ಗದ ಅಧಿಕಾರಿ ಆಗಲಿ ಅಥವಾ ಆತ ಎಷ್ಟೇ ಲಾರ್ಡ್ ಲಬುಕ್ ದಾಸ್ ಆಗಿದ್ರು ಕೂಡ ನಿಜಕ್ಕೂ ಕಾನೂನಿನ ಕಣ್ಣಿಂದ ಯಾರೊಬ್ರು ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆ ಈ ಮಾತು ಹೇಳ್ತೀವಿ ಅಂದರೆ ನೋಡಿ, ಗಣಿ ದಣಿ ಅಂತಹ ಜನಾರ್ದನ ರೆಡ್ಡಿ ಚಿನ್ನದಲ್ಲೇ ಆಸ್ಕೊಂಡು ಒದ್ಕೊಂಡು ಮಲಗೋ ಅಷ್ಟು ಗಣಿದಣಿ ಆಗಿದ್ದಂಥ ಜನಾರ್ದನ ರೆಡ್ಡಿ ಇದೇ ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಅಷ್ಟೇ ಯಾಕೆ, ತಿಹಾರ್ ಜೈಲನ್ನು ನೋಡ್ಕೊಂಬಂದಂಥ DK ಶಿವಕುಮಾರ್ ಎಂತಹ ದೊಡ್ಡ ರಾಜಕಾರಣಿ, ಎಂತಹ ಪವರ್ಫುಲ್ ರಾಜಕಾರಣಿ, ಅವರು ಕೂಡ ಈ ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಅಷ್ಟೇ ಯಾಕೆ, ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ಹಾದಿಯಾಗಿ ಎಂಥ ಉನ್ನತ ವ್ಯಕ್ತಿಗಳೆಲ್ಲ ಕಾನೂನಿನ ಕಣ್ಣಿನಿಂದ, ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಷ್ಟು ಬಲಿಷ್ಠವಾದಂಥ ಕಾನೂನು, ಅಂಥ ಸಮೃದ್ಧವಾದಂಥ ಕಾನೂನು ಅಂತ ಹೇಳ್ತೀರಾ ಅಥವಾ ಹೆಂಗೆ ವ್ಯಾಖ್ಯಾನ ಮಾಡ್ತೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಈ ಕಾನೂನು ಇದೆಯಲ್ಲ, ಆ ಕಾನೂನಿನ ಕಣ್ಣಿನಿಂದ ಯಾರೊಬ್ರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏನೀಗ ರಾಮಚಂದ್ರ ರಾವ್ DGP ಆಗಿರುವಂಥ ರಾಮಚಂದ್ರ ರಾವ್ ಅವರನ್ನ ಇದೀಗ ಆ ಒಂದು ಪ್ರಕರಣ, ವಿಡಿಯೋ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಯಾವಾಗ ಮಹಿಳೆ ಜೊತೆ ಆ ರೀತಿಯ ಹೊಲಸು ಒಂದು ದೃಶ್ಯಗಳಲ್ಲಿ, ಹೊಲಸು ಸಂಭಾಷಣೆಗಳಲ್ಲಿ ತಗಲಾಕೊಂಡ್ರು, ಆಗ ಮುಖ್ಯಮಂತ್ರಿಗಳು ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದ್ರ ಬಗ್ಗೆ ತನಿಖೆ ಕೈಗೊಳ್ತೀವಿ. ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಅಷ್ಟೇ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಎನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಮಗದೊಂದು ಕಡೆ ಇಲ್ಲಿ ರನ್ಯಾ ರಾವ್ ಅವರ ಮಲತಂದೆ ರಾಮಚಂದ್ರ ರಾವ್ ಅವರು ಕೂಡ ಹೇಳ್ತಾರೆ, ಇಲ್ಲ ಇದೇನೋ ಷಡ್ಯಂತ್ರ ನಡೆದಿದೆ. ಸೊ ನಾನು ಈಗ 8 ವರ್ಷಗಳ ಹಿಂದೆ ಬೆಳಗಾಂನಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸೊ ಆಗ ನಡೆದಿರುವಂತಹ ಘಟನೆ ಏನು ಅಂತ ಹೇಳೋದಕ್ಕೆ ಸಬೂಬ್ ಕೊಡೋದಕ್ಕೆ ಮಾಧ್ಯಮದವ್ರಿಗೆ ಸಬೂಬ್ ಕೊಡೋದಕ್ಕೂ ಕೂಡ ಮುಂದಾಗ್ತಾರೆ. ಬಟ್ ಯಾವುದು ಕೂಡ ಕ್ಲಾರಿಟಿ ಕೊಡೋದಿಲ್ಲ. ಇದ್ರ ಬಗ್ಗೆ ತನಿಖೆ ಕೈಗೊಳ್ಳಬೇಕಾಗ್ತದೆ, ನಮ್ಮ ವಕೀಲರ ಜೊತೆ ಕೂಡ ಮಾತನಾಡ್ತೀನಿ ಎನ್ನುವಂಥ ಮಾತುಗಳನ್ನೆಲ್ಲ ಕೂಡ ಹೇಳ್ತಾರೆ. ಇದು ಸತ್ಯಕ್ಕೆ ದೂರವಾದಂತಹ ಘಟನೆ. ಇದು ನಾನು ಮಾಡಿಲ್ಲ, ಇದು ಸುಳ್ಳು ಅಂತೇಳಿ ಸಾಬೀತುಪಡಿಸೋದಕ್ಕಂದ್ರೆ ಹೇಳೋದಕ್ಕೆ, ಮಾಧ್ಯಮದವ್ರ ಮುಂದೆ ಹೇಳೋದಕ್ಕೆ ಬರ್ತಾರೆ. ಬಟ್ ಇಲ್ಲ ಒಂದು ಕಡೆ ಇವತ್ತಿನ ಡಿಜಿಟಲ್ ಯುಗ ಇದೆಯಲ್ಲ, AI ಬಳಕೆ ಇದೆಯಲ್ಲ, ಅದೆಲ್ಲವೂ ಕೂಡ ಯಾವುದೊಂದನ್ನು ಕೂಡ ತಿರಸ್ಕಾರ ಮಾಡೋದಕ್ಕೂ ಆಗೋದಿಲ್ಲ. ಹೌದು ಅಂತಲೂ ಹೇಳೋಕ್ಕಾಗ ಬರೋದಿಲ್ಲ, ಇದೆ ಅಂತಲೂ ಕೂಡ ಹೇಳೋದಕ್ಕೆ ಬರೋದಿಲ್ಲ. AI ಬಳಕೆ ಮಾಡಿ ಇವತ್ತು ಏನೆಲ್ಲ ಅವಾಂತರಗಳಾಗ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀವಿ. ಗ್ರಾಫಿಕ್ ಯುಗ, AI ಯುಗ. ಹಂಗಂತ ರಾಮಚಂದ್ರ ರಾವ್ ಅವ್ರನ್ನ ನಾವು ಹೌದು ಅಂತಲೂ ಹೇಳಲಿಕ್ಕೆ ಬರಲ್ಲ, ಇಲ್ಲ ಅಂತ ಕೂಡ ಹೇಳಲಿಕ್ಕೆ ಬರಲ್ಲ. ಅದನ್ನು ಹೇಳೋದಕ್ಕೆ ನೀವ್ಯಾರು, ಜಡ್ಜ್ಮೆಂಟ್ ಕೊಡೋದಕ್ಕೆ ನೀವ್ಯಾರು? ಕಾನೂನು ಇದೆ, ಕಾನೂನು ಅದರ ಕೆಲಸವನ್ನು ಮಾಡುತ್ತೆ. ಹೆಂಗೆ ಮಾಡುತ್ತೆ ಅಂತ ನೋಡೋದಾದ್ರೆ ಇವತ್ತು ಆಲ್ರೆಡಿ ಸಸ್ಪೆಂಡ್ಗೆ ಆದೇಶವನ್ನು ಈಗಾಗಲೇ ಗೃಹ ಇಲಾಖೆಯಿಂದ ಆದೇಶವನ್ನು ಹೊರಡಿಸಿರುವಂಥದ್ದು, ಸಸ್ಪೆಂಡ್ ಆಗಿದ್ದಾರೆ. ಸೊ ತನಿಖೆಯನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೀಗ ಇರುವಂಥದ್ದು. ಇದರ ಮಧ್ಯೆ ರಾಮಚಂದ್ರ ರಾವ್ ಅವರು ಈ ಎಲ್ಲ ಬೆಳವಣಿಗೆ ಕುರಿತು ಏನು ಮಾತನಾಡಿದ್ದಾರೆ ಆ ವಿಡಿಯೋ ತೋರಿಸ್ತೀವಿ, ನೋಡ್ಕೊಂಬನೆ. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂಥದ್ದು. ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಳಗಾವಿಯಲ್ಲಿ. ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ಇಲ್ಲಿ ಸುಳಿವೇನಾದ್ರು ಇತ್ತ? ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ಅದು ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಈ ತರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ಎಷ್ಟು ನೋಡಿದ್ರಲ್ಲ ರಾಮಚಂದ್ರ ರಾವ್ ಅವರ ಮಾತುಗಳನ್ನ. ಇಲ್ಲ ಒಂದ್ ಕಡೆ ಇದೆಲ್ಲ ಏನೇ ಸಬೂಬ್ ಕೊಡೋದಕ್ಕೆ ಹೋದ್ರೂ ಕೂಡ ಸಮವಸ್ತ್ರದಲ್ಲಿ ಆದಂತ ಈ ಅವಾಂತರಗಳಿದೆಯಲ್ಲ, ಮಹಿಳೆ ಜೊತೆ ಆ ಹೊಲಸು ದೃಶ್ಯಗಳು, ಹೊಲಸು ಸಂಭಾಷಣೆಗಳಲ್ಲಿ ತೊಡಗಿರುವಂಥದ್ದು, ಇದು ಸತ್ಯಕ್ಕೆ ದೂರವಾದಂಥ, ಇದು ಸುಳ್ಳು, ಇದು ಏನೇನೋ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಬಟ್ ತನಿಖೆ ಕೂಡ ಆಗುವಂಥ ಸಾಧ್ಯತೆಗಳು ಬಹುತೇಕ ಇರುವಂಥದ್ದು. ಹಂಗೆ ನೋಡೋದಾದ್ರೆ ಈಗ ರಾಜ್ಯ ಸರ್ಕಾರ ಏನು ಗೃಹ ಇಲಾಖೆಯಿಂದ
ಅಮಾನತು ಆದೇಶ ಹೊರಡಿಸಿರುವಂಥದ್ದು. ಇನ್ನು ಮುಂದೆ ನೆಕ್ಸ್ಟ್ ಸ್ಟೆಪ್ ಏನು, ರಾಮಚಂದ್ರ ರಾವ್ ಅವರು ಏನು ಸ್ಟೆಪ್ ತಗೊಳ್ತಾರೆ, ಜೊತೆಯಲ್ಲಿ ಆ ಮಹಿಳೆ ಯಾರು, ಆ ಮಹಿಳೆ ಏನಾದರೂ ದೂರು ಕೊಡೋದಕ್ಕೆ ಮುಂದಾಗ್ತಾರಾ, ಇದೆಲ್ಲವೂ ಕೂಡ ಇನ್ನೂ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಅವರು ಕೂಡ ದೂರು ಕೊಡುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಜೊತೆಯಲ್ಲಿ ಇದು 8 ವರ್ಷದ ಹಿಂದೆ ಬೆಳಗಾಂನಲ್ಲಿ ಇದ್ದಂಥ ಸಂದರ್ಭದಲ್ಲಿ 8 ವರ್ಷದ ಹಿಂದೆ ನಡೆದಿರುವಂಥದ್ದು, ಯಾರೋ ನನ್ನ ವಿರುದ್ಧ ಷಡ್ಯಂತ್ರವನ್ನು ಕೂಡ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳುವಂಥ ಪ್ರಯತ್ನ ಮಾಡಿದ್ರು ಮಾಧ್ಯಮದವ್ರ ಮುಂದೆ. ಜೊತೆಯಲ್ಲಿ ಈಗ ಏನು ಬೇಕಂದ್ರೂ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಯಾಕಂದರೆ ನಾನು ಆಗಲೇ ಹೇಳಿದಾಗೆ AI ಡಿಜಿಟಲ್ ಯುಗ ಆಗಿರೋದ್ರಿಂದ ಹನಿ ಟ್ರ್ಯಾಪು ಆಗಿರುವಂಥ ಸಾಧ್ಯತೆಗಳು ಇರಬಹುದು, ಗೊತ್ತಿಲ್ಲ. ಅದೆಲ್ಲವನ್ನು ಕೂಡ ಕಾನೂನಿನ ಮೂಲಕ, ತನಿಖೆ ಮೂಲಕ ಬೆಳಕಿಗೆ ಬರಬೇಕಾಗುತ್ತೆ. AI ಇದೆ, ಗ್ರಾಫಿಕ್ಸ್ ಇದೆ, ಹನಿ ಟ್ರ್ಯಾಪ್ ಇದೆ. ಹನಿ ಟ್ರ್ಯಾಪ್ ಮೂಲಕ ಎಷ್ಟು ರಾಜಕಾರಣಿಗಳನ್ನು, ಎಂತೆಂಥ ಅಧಿಕಾರಿಗಳ ಮಾನವನ್ನು ಹರಾಜಾಕಿಲ್ಲ. ಸೊ ಇದು ತನಿಖೆ ನಂತರ ಬಯಲಾಗುತ್ತೆ. ಕೆಲವೊಂದು ಕಡೆ ರಾಮಚಂದ್ರ ರಾವ್ ಅವರು ಹೇಳಿದ ಹಾಗೆ ಇದು ಒಂದು ರೀತಿ ಷಡ್ಯಂತ್ರ ನಡೆದಿದೆ. 8 ವರ್ಷದ ಹಿಂದಿನ ಹಳೆಯ, ಅಂದರೆ ನಾನು ಬೆಳಗಾಂನಲ್ಲಿ ಇದ್ದಂಥ ಸಂದರ್ಭ, ಸೊ ಈ ರೀತಿ ಎಲ್ಲ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ವಕೀಲರ ಜೊತೆ ನಾನು ಮಾತನಾಡ್ತೀನಿ, ಇದು ಸುಳ್ಳು ಎನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಅಂದಾಗೆ ಈ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಆ ವಿಡಿಯೋ ಕೂಡ ತೋರಿಸ್ತೀವಿ, ನೋಡ್ಕೊಂಬನ್ನಿ. ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ, ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ಕೇಳಿದ್ರಲ್ಲ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಮಾತುಗಳಿದ್ದು. ಅಂದರೆ ಯಾರು ಎಷ್ಟೇ ದೊಡ್ಡ ಅಧಿಕಾರಿ ಆದರೂ ಕೂಡ, ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಕಾನೂನಿಗಿಂತಲೂ ಯಾರು ದೊಡ್ಡವರಲ್ಲ, ಕ್ರಮ ಜರುಗಿಸ್ತೀವಿ, ಅದೇನಿದೆ ಅದು ವಿಚಾರಣೆ ಮಾಡಿ ಅದಾದ ನಂತರ ಕ್ರಮವನ್ನು ಜರುಗಿಸುವಂಥ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರು. ಹೌದು ಸ್ನೇಹಿತರೆ, ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನಿಗಿಂತ ದೊಡ್ಡವರು ಯಾರೂ ಇದಿಲ್ಲ. ಸೊ ಹಾಗಾಗಿ ಈ ರೀತಿಯ ಹನಿ ಟ್ರ್ಯಾಪ್, ಈ ಹಿಂದೆ ಕೂಡ ಹನಿ ಟ್ರ್ಯಾಪ್ಗಳು, ಇದನ್ನ ಹನಿ ಟ್ರ್ಯಾಪ್ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ, AI ಅಂತ ಕೂಡ ಹೇಳುವಂಥ ಪ್ರಯತ್ನ ಅಲ್ಲ, ಅಥವಾ ಹೌದು ಅಂತಲೂ ಕೂಡ ಹೇಳಲಿಕ್ಕೆ ಬರ್ತಾ ಇಲ್ಲ. ಇದೆಲ್ಲವನ್ನು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ಆದ ನಂತರ ಬೆಳಕಿಗೆ ಬರಬೇಕಾಗಿರುವಂಥದ್ದು. ಈಗಾಗಲೇ ರಾಮಚಂದ್ರ ರಾವ್ ಅವರು ಕೂಡ ಹೇಳಿದಾಗೆ, ನಾನು ವಕೀಲರ ಜೊತೆ ನಾನು ಮಾತನಾಡಿ ಮುಂದಿನ ನಡೆ ಏನು ಅನ್ನೋದನ್ನು ತಿಳಿಸ್ತೀನಿ, ನೋಡಬೇಕು ಅಂತೇಳಿ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಒಟ್ಟಾರೆ ಕಾನೂನಿಗಿಂತ ಕಾನೂನಿನ ಮುಂದೆ ಯಾರೊಬ್ಬರು ಕೂಡ ದೊಡ್ಡವರಿಲ್ಲ. ಹಾಗೆ ಈ ತೆವಲುಗಳಿದೆಯಲ್ಲ, ದೊಡ್ಡವರ ತಲೆದಂಡಗಳು ಹೆಂಗಾಗುತ್ತೆ, ದೊಡ್ಡವರ ಮಾನ ಹೆಂಗೆ ಹರಾಜಾಗುತ್ತೆ ಬೀದಿನಲ್ಲಿ ಅನ್ನೋದಕ್ಕೆ ಇಂತಹ ಘಟನೆಗಳು ಕೂಡ ನಿದರ್ಶನ ಆಗುತ್ತೆ. ಸೊ ಸ್ನೇಹಿತರೆ, ಈ ಒಂದು ಘಟನೆಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.